ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ಸಹ ನಾವು ಇಸ್ರಾಯೇಲ್ಯರು ತ್ವರೆಯಾಗಿ ಕೆರೆಗಳನ್ನು ಮೆಟ್ಟಿಕೊಂಡು ಕೈಯಲ್ಲಿ ಕೋಲನ್ನು ಹಿಡಿದುಕೊಂಡು ಐಗುಪ್ತ ದೇಶನ ಹೊರಗಡೆ ಬಂದದರ ಕುರಿತು ಕೆಲವು ಕಾರ್ಯಗಳನ್ನ ನಾವು ಕಲಿಯೋದಕ್ಕೆ ಹೋಗ್ತೇವೆ. ಎಫೆಸ 2ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೇವೆ. ಈ ರಕ್ಷಣೆಯು ನಿಮ್ಮಿಂದ ಉಂಟಾದದಲ್ಲ, ಅದು ದೇವರ ವರವೇ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದಲ್ಲ, ಆದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಅಂದ್ರೆ ಇವು ರಕ್ತವನ್ನ ನಿಲುವ ಪಟ್ಟಿಗಳ ಮೇಲೆ ಹಚ್ಚಿದ್ದು ಅವನ ಐಶ್ವರ್ಯವಂತನೇ ಆಗಿರಲಿ ಬಡವನೇ ಆಗಿರಲಿ, ರಕ್ತ ನೋಡಿದ್ರೆ ಮಾತ್ರನೇ ಸಂಹಾರ ದೂತ ಅಲ್ಲಿ ಸಂಹಾರ ಮಾಡಿಲ್ಲ. ಯಾಕೋಬ 2:26 ಏನ್ ಬರೆದಿದೆ, ಅನೇಕರು ಈ ದಿನಗಳಲ್ಲಿ ನಾನು ಹೇಗೂ ಕೃಪೆಯನ್ನ ರಕ್ಷಣೆ ಹೊಂದಿದ್ದೇನೆ, ಹೇಗ್ ಬೇಕಾದ್ರೂ ನಾನು ಜೀವಿಸಬಹುದು ಎಂಬುದಾಗಿ ತಮ್ಮ ಕ್ರಿಯೆಗಳಿಂದ ದೇವರನ್ನ ಮೆಚ್ಚಿಸುವುದಕ್ಕೆ ನೋಡ್ತಾರೆ. ಆದರೆ ಆ ರೀತಿ ದೇವರು ನಮ್ಮ ನಂಬಿಕೆಯನ್ನ ಮೆಚ್ಚೋದಿಲ್ಲ. ರಕ್ತ, ಯೇಸುವಿನ ರಕ್ತ, ಅದನ್ನ ನೀನು ನಂಬಬೇಕು. ನಾವು ಕ್ರಿಸ್ತನನ್ನು ನಂಬಿ ರಕ್ಷಿಸಲ್ಪಟ್ಟಿದ್ದರೆ ನಮ್ಮ ಒಳ್ಳೆ ಕ್ರಿಯೆಗಳನ್ನ ನಾವು ಮಾಡಬೇಕು. ರಕ್ಷಿಸಲ್ಪಟ್ಟಿದ್ರೆ ಮಾತ್ರನೇ ಒಳ್ಳೆ ಕ್ರಿಯೆಗಳನ್ನ ನಾವು ಮಾಡಬೇಕು. ಒಳ್ಳೆ ಕ್ರಿಯೆಯಿಂದ ಯಾರು ರಕ್ಷಣೆ ಹೊಂದಲ್ಲ, ಅದು ರಕ್ಷಿಸಲ್ಪಟ್ಟಿರೋದ್ರಿಂದ ನಾವು ಒಳ್ಳೆ ಕ್ರಿಯೆಯನ್ನು ಮಾಡ್ತೀವಿ. ಹುಳಿ ಇಲ್ಲದ ಹಿಟ್ಟಿನ ರೊಟ್ಟಿ, ಇದ್ರ ಅರ್ಥ ಏನು? ಹುಳಿ ಇಲ್ಲದ ರೊಟ್ಟಿಯನ್ನೇ ತಿನ್ಬೇಕು. ಹುಳಿ ಇರುವ ರೊಟ್ಟಿ ಯಾವ್ದಾದಿದ್ರೆ ಅದು ನಿಮ್ಮ ಮನೇಲಿ ಇರಬಾರ್ದು. ಅಂಥವ್ರು ಸ್ವದೇಶದಿಂದ ಅವರು ಸ್ವಕುಲದಲ್ಲೇ ತೆಗೆದಿಲ್ಪಡ್ತಾರೆ ಅಂತ ದೇವರು ಹೇಳಿದ್ರು. ಅದರ ಅರ್ಥ ಏನು? ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ರೆ ಮಾತ್ರ ಸಾಲದು, ಪ್ರತಿದಿನ ಆತನ ವಾಕ್ಯದಿಂದಲೂ ಪಾಪವನ್ನ ಬಿಟ್ಟು ನೀನು ಜೀವಿಸ್ಬೇಕು ಅನ್ನೋದು ಅದು ನಮಗೆ ತೋರಿಸ್ತದೆ. ನಾವು ಬರೀ ರಕ್ಷಣೆ ಹೊಂದ್ಬಿಟ್ರೆ ಮಾತ್ರ ಸಾಲದು, ಪ್ರತಿದಿನ ಆ ಪಾಪ ಇಲ್ಲದ ಜೀವಿತವನ್ನ ಜೀವಿಸಕ್ಕೆ ವಾಕ್ಯ ಓದಬೇಕು, ಪ್ರಾರ್ಥನೆ ಮಾಡ್ಬೇಕು, ಆರಾಧನೆ ಮಾಡಬೇಕು, ಸಭೆಗಳಿಗೆ ಹೋಗ್ಬೇಕು, ಶಿಷ್ಯರಾಗಿ ನಾವು ನಡಿಬೇಕು. ರೋಮ 5:10 ಪ್ರತಿದಿನ ಜೀವ ಕೊಡುವ ಆರೋಗ್ಯದಾತನಾದ ಯೇಸು ಕ್ರಿಸ್ತನ ವಾಕ್ಯದಿಂದಲೇ ನಾವು ಬದುಕ್ತೇವೆ, ಆತನೇ ನಮಗೆ ಬೇಕಾಗಿದ್ದಾರೆ, ಸಾಕಾಗಿದ್ದಾರೆ ಅನ್ನೋದು ಇದು ನಮಗೆ ತೋರಿಸುವಂಥದ್ದಾಗಿದೆ. ಹೀಗಾಗಿ ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಪ್ರತಿದಿನನೂ ಪಾಪಕ್ಕೆ ಸಾಯ್ಬೇಕು, ಯೇಸುವಿನ ಶಿಷ್ಯರಾಗಿ ಮಾಡ್ಕೊಳ್ಬೇಕು, ಆತನ ಶಿಲುಬೆಯನ್ನು ಹೊತ್ತುಕೊಂಡು ಆತನ ಹಿಂದೆ ನಾವು ಬರಬೇಕು ಅನ್ನೋದು ದೇವರು ನನಗೆ ನಿನಗೆ ಈ ಭಾಗದ ಮೂಲಕವಾಗಿ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಸ್ವಾಮಿ ನೀವು ನಂಬಿ ತಿರುಗಿ ಹಿಂದಿನ ಜೀವಿತಕ್ಕೆ ಹೋಗಿದ್ದೀರಾ, ಖಂಡಿತವಾಗಿ ಆತನ ಬಳಿಗೆ ಬೇಗ ಬನ್ರಿ, ಪಶ್ಚಾತ್ತಾಪ ಪಟ್ಟು ಕ್ಷಮಾಪಣೆಯನ್ನು ಹೊಂದಿ ಆ ಹೊಸ ಜೀವಿತವನ್ನ ಜೀವಿಸ್ರಿ. ಕರ್ತನ ಒಂದು ಭಾಗ್ಯವುಳ್ಳ ಕೃಪೆಯನ್ನ ಅನುಭವಿಸ್ತೀರಾ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ನಿಮಗೆ ಸ್ತೋತ್ರ. ಈ ದಿನ ನೀವು ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ನಾವು ಏನೂ ಇಲ್ಲಪ್ಪ, ಆದ್ರಿಂದ ಪ್ರತಿದಿನ ದೇವರೇ ಹುಳಿ ಇಲ್ಲದ ರೊಟ್ಟಿ ಅಂದ್ರೆ ಪ್ರತಿದಿನ ಪಾಪವನ್ನು ಬಿಟ್ಟು ಜೀವಿಸುವಂತ ಒಂದು ಕೃಪೆ ಭಾಗ್ಯ ನಮ್ಮೆಲ್ಲರೂ ದಯಪಾಲಿಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇಲೆ. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ.
ಓಡಿ ಹೋದರು. ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು. ಬಾಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲ